ಧರ್ಮದಿಂದ ಆಗೋದು ಹೇಗೆ? ಕರ್ಮ ಉಪಾಸನೆಗಳ ಮೂಲಕನೇ ಆಗಬೇಕು. ಧರ್ಮಿಷ್ಠ ಇದ್ದಾನೆ ಮನುಷ್ಯ ಅಂದ್ರೇನು? ಅವನು ಕರ್ಮ ಮಾಡ್ತಾನೆ, ತನ್ನ ಉಪಾಸನೆಗಳನ್ನು ಮಾಡ್ತಾನೆ ಅಂತ. ಯಾರು ತನ್ನ ಕರ್ಮಗಳನ್ನು ಉಪಾಸನೆಗಳನ್ನು ಸರಿಯಾಗಿ ಮಾಡಿಕೊಂಡಿದ್ದಾನೋ ಅವನಲ್ಲಿ ಆತ್ಮ ಹೆಚ್ಚು ಸ್ಥಿರವಾಗಿರ್ತದೆ ಅಂತ. ಇದಕ್ಕೆ ಒಂದು ಸಣ್ಣ ಕಥೆ ನನಗೆ ಹೋಲಿಸಿದ್ದು ಅನಿಸುವಂಥದ್ದು. ಇದು ತಿರುವಣ್ಣಾಮಲೈ ರಮಣರದು. ಅದ್ಭುತವಾದಂಥ ಕಥೆ. ನನಗಿದ್ರ ಸಮಾನವಾದದ್ದು ಸಿಗಲಿಲ್ಲ. ಕರ್ಮದ ಉಪಾಸನೆ ಕರ್ಮ ಮತ್ತು ಉಪಾಸನೆಗಳನ್ನು ಹೇಗೆ ಮಾಡಿದಾಗ ಆತ್ಮ ಇನ್ನೂ ಗಟ್ಟಿ ಆಗ್ತದೆ ಅನ್ನೋದಕ್ಕೆ ಇದೊಂದು ಒಳ್ಳೆ ಕಥೆ. ಶ್ರೀ ರಮಣರು ಮೌನದಲ್ಲೇ ಮನಸ್ಸನ್ನು ತೀಡಿದಂಥವ್ರು. ಅವ್ರು ಮಾತಾಡಿದ್ದ ಅಪರೂಪ, ಮಾತಾಡಿದ್ದೆಲ್ಲ ಉಪನಿಷತ್ತು. ಅವರು ಒಂದು ಸಲ ಬೆಟ್ಟ ಹತ್ತಿ ಹೋಗ್ತಾ ಇದ್ರಂತ. ಬೆಟ್ಟ ಹತ್ತಿ ಹೋಗುವಾಗ ಯಾರೊಬ್ಬರು ವಿದೇಶಿ ಪಂಡಿತರು ಬಂದರು. ಸ್ವಾಮಿಗಳಿಗೆ ನಮಸ್ಕಾರ ಮಾಡಿದರು. ಅವ್ರ ಹಿಂದೆ ಹೊರಟಾಗ ರಮಣರಿಗೆ ಕೇಳಿದ್ರಂತೆ ಅವರು, ಸ್ವಾಮಿ ನಿನ್ನೆ ನೀವು ಹೇಳ್ತಾ ಕರ್ಮ ಅಂತ ಹೇಳಿದ್ರಿ, ಕರ್ಮ ಯೋಗ ಅಂದ್ರಿ, ಏನರ್ಥ? ಕರ್ಮ ಬೇರೆ ಕರ್ಮ ಯೋಗ ಬೇರೆನಾ? ಅರ್ಥ ಏನು? ಅದರ ವ್ಯತ್ಯಾಸ ಏನು ಅಂತ ಕೇಳಿದ್ರಂತೆ. ಇವರು ನಕ್ಬಿಟ್ಟು ನನ್ನ ಜೊತೆಗೆ ಬನ್ನಿ ಅಂದರು. ಅಷ್ಟೇ. ಅವ್ರ ಜೊತೆಗೆ ಇವರು ಬೆಟ್ಟ ಹತ್ತೋಕೆ ಶುರು ಮಾಡಿದರು. ನಮ್ಮ ಕಣ್ಮುಂದೆ ಚಿತ್ರ ಬರಬೇಕು. ಎಷ್ಟು ಸುಲಭವಾಗಿ ಹೇಳುವಂಥದ್ದು ಅದು ಹೇಳಬೇಕಾದ್ರೆ ಆ ಶಕ್ತಿನೇ ಬೇಕು. ಬೆಟ್ಟ ಹತ್ಕೊಂಡು ನಿಧಾನಕ್ಕೆ ಅರ್ಧ ಹಾದಿ ಹೋಗಿದ್ದಾರೆ. ವಿದೇಶಿ ಪಂಡಿತರು ಕಷ್ಟ ಹತ್ತೋದು, ಏದು ಸರಿ ಬಿಡ್ತಾ ಅವ್ರ ಹಿಂದೆ ಹೋಗ್ತಾಯಿದ್ರು. ಅಷ್ಟೊತ್ತಿಗೆ ಒಂದು ಘಟನೆ ಆಯ್ತಲ್ಲಿ. ಒಬ್ಬ ಅಜ್ಜಿ ಮುದುಕಿ ಈ ಕಟ್ಟಿಗೆ ಆರಿಸೋಕೆ ಬಂದಿದ್ದಾಳೆ ಕಾಡಲ್ಲಿ. ಕಟ್ಟಿಗೆ ಕಡಿಯೋ ಶಕ್ತಿ ಇಲ್ಲ ಆಕೆಗೆ. ಕೆಳಗೆ ಬಿದ್ದಂಥ ಒಣಗಿದ ಕಟ್ಟಿಗೆ ಎಲ್ಲ ತೊಗೊಂಡು ಕಟ್ಟಿಬಿಟ್ಟು ಅದನ್ನು ಹೊರೆ ಮಾಡಿಕೊಂಡು ತಲೆ ಮೇಲೆ ಹೊತ್ಕೊಂಡು ಹೋಗೋ ಪ್ರಯತ್ನ. ಒಂದು ನಿಮಿಷ ನಿಂತು ನೋಡಿದ್ರು ರಮಣರು. ಒದ್ದಾಡ್ತಾ ಇದ್ಲು ಪಾಪ. ಇಷ್ಟುದ್ದ ಕಟ್ಟಿಗೆ ಎಲ್ಲ ಕಟ್ಟಿಗೆ ಸೇರಿಸ್ಕೊಂಡಿದ್ದಾಳೆ. ಇರೋದು ಒಂದಿಷ್ಟು ಹಗ್ಗ, ಅದನ್ನೇ ಬಿಗದ್ಲು. ಎತ್ತಿ ತಲೆ ಮೇಲೆ ಇಟ್ಕೊಳ್ಳೋಕೆ ಆಗ್ತಾ ಇಲ್ಲ, ಒದ್ದಾಡ್ತಾ ಇದ್ಲು ಪಾಪ. ಕಷ್ಟಪಟ್ಟು ಹೊತ್ಕೊಂಡು ಮತ್ತೆ ಬೆಟ್ಟ ಹತ್ತಬೇಕಲ್ಲ. ಮೊದಲೇ ಪಾಪ ವಯಸ್ಸಾಗಿದೆ, ಏನಿಲ್ಲದೇನೆ ಹತ್ತೋದು ಕಷ್ಟ. ಅದರಲ್ಲಿ ಕಟ್ಟಿಗೆ ಹೊರೆ ಬೇರೆ ಹೊತ್ಕೊಂಡಿದ್ದಾಳೆ. ಇನ್ನೂ ಕಷ್ಟ ಆಗಿ ಅಪ್ಪ ಭಗವಂತ ಸಾಕಪ್ಪ ಅಂದ್ಕೊಂಡು ಹೋಗ್ತಾ ಇದ್ಲು. ಆಕೆ ನೋಡಿ ರಮಣರು ಏನು ಮಾಡಿ, ಒಂದು ನಿಮಿಷ ನಿಂತ್ಕೊಂಬ ತಾಯಿ ಅಂದರು. ಆಕೆ ನಿಂತ್ಕೊಂಡ್ಲು. ಒಂದು ನಿಮಿಷ ಇರು ಅಂದರು. ಆ ತಲೆ ಮೇಲೆ ಕಟ್ಟಿಗೆ ಹೊರೆ ಇತ್ತಲ್ಲ, ಹೀಗೆಲ್ಲ ನೋಡಿಬಿಟ್ಟು ಅದ್ರ ಉದ್ದವಾದಂಥ ಒಂದು ಕಟ್ಟಿಗೆಯನ್ನು ಎಳೆದ್ರು ಅದರಿಂದ ಹೊರಗಡೆಯಿಂದ ನಿಧಾನಕ್ಕೆ. ಎಲ್ಲ ತೆಗಿಲಿಲ್ಲ, ಒಂದು ಕಟ್ಟಿಗೆ ಉದ್ದವಾಗಿರೋದನ್ನು ಆ ಹೊರೆಯಿಂದ ಎಳ್ಕೊಂಡ್ರು. ಅಮ್ಮ ಒಂದು ಕೆಲಸ ಮಾಡು, ನಡಿಗೆ ಕಷ್ಟ ಆಗುತ್ತೆ ಬೆಟ್ಟ ಹತ್ತಬೇಕಾದ್ರೆ, ಈ ಕಟ್ಟಿಗೆ ಇದೆಯಲ್ಲ ಇದನ್ನು ಊರುಗೋಲು ಮಾಡ್ಕೊ, ತಲೆ ಮೇಲೆ ಭಾರ ಇದೆ, ಊರುಗೋಲು ಮಾಡ್ಕೊ, ಸ್ವಲ್ಪ ಆರಾಮಾಗಿರ್ತದೆ ಅಂದರು. ಆಕೆ ಹಿಂಗೆ ಮಾಡಿ ನೋಡ್ಕೊಂಡ್ಬಿಟ್ಟು ಹೌದಪ್ಪ ಚೆನ್ನಾಗಿದೆ ಇದು ಅಂಥೇಳಿ ಕಟ್ಟಿಗೆ ಊರ್ಕೊಂಡು ಹೊರಟು ನಗ್ನಗ್ತಾ ಹೋದ್ಲು. ನಡಿಗೆ ಅಷ್ಟು ಭಾರ ಆಗಲಿಲ್ಲ. ವಿದ್ವಾಂಸರು ನೋಡ್ತಾ ಇದ್ರಲ್ಲ. ರಮಣ ತಿರುಗಿ ಕೇಳಿದ್ರಂತೆ, ಅರ್ಥ ಆಯಿತೋ ಕರ್ಮ ಮತ್ತು ಕರ್ಮಯೋಗದ ವ್ಯತ್ಯಾಸ ಅಂದ್ರಂತೆ. ನೀವೇನು ಹೇಳಲೇ ಇಲ್ಲ ಅಂದರು ಅವರು. ಈಗ ನೋಡಲಿಲ್ವಾ ನೀವು ಅಂದರು. ಆಕೆಗೆ ಆ ಕಟ್ಟಿಗೆ ಹೊರೋದು ಕರ್ಮ, ಬಿಡೋಕ್ಕಾಗಲ್ಲ, ಕಟ್ಟಿಗೆ ಹೊರಲೇಬೇಕಾಕೆ. ಬದುಕಿಗೆ ಕಟ್ಟಿಗೆ ಹೊರಬೇಕು, ಅದು ಕರ್ಮ ಹಾಕಿದ್ದು. ಅದು ನಾನೇನು ಮಾಡಿದೆ, ಆ ಕರ್ಮದ ಹೊರೆಯನ್ನು ಅದರ ಒಂದು ಭಾಗವನ್ನು ತೆಗೆದು ಊರುಗೋಲು ಮಾಡಿದೆ. ಅವ್ರು ಎಷ್ಟು ಚೆಂದ ಹೇಳ್ತಾರೆ, ಕರ್ಮ ಹೊರೋದು ನಿನಗೆ ಅನಿವಾರ್ಯ ಕರ್ಮ, ಅದು ಕರ್ಮ ಮಾಡಬೇಕಾದ ಕರ್ಮ ಅದು. ಆದರೆ ಕರ್ಮವನ್ನೇ ಒಂದು ಅದನ್ನು ತಕ್ಕೊಂಡು ನಿನಗೆ ಊರುಗೋಲು ಮಾಡ್ಕೊಳ್ಳೋದಿದೆಯಲ್ಲ, ಅಂದರೆ ಕರ್ಮವನ್ನೇ ಸಂತೋಷವಾಗಿ ಅನುಭವಿಸೋದಿದೆಯಲ್ಲ, ಇದು ಕರ್ಮಯೋಗ. ಕರ್ಮ ತಪ್ಪಿಸೋಕೆ ಸಾಧ್ಯ ಇಲ್ಲ ನೀವು, ಆದರೆ ಕರ್ಮದ ಒಂದು ಭಾಗ ತಗೊಂಡು ಅದನ್ನು ಕೊರಕೊಂಡು, ನಾವು ಕೆಟ್ಟೋ ಜನ ನೋಡ್ಬೇಕು ನೀವು. ಕೆಲವರು ಕರ್ಮ ಮಾಡುವಾಗ ತುಂಬ ಒದ್ದಾಡ್ತಾರೆ, 16-18 ತಾಸು ಒದ್ದಾಡ್ತಾರೆ, ಕೆಲಸ ಮಾಡ್ತಾರೆ. ನೋಡ್ಬೇಕು ಕೆಲವರು 16-18 ತಾಸು ಕೆಲಸ ಮಾಡಿ ಸಾಕಾಗಿ ಹೋಗಿದೆ ರೀ ಕೆಲಸ, ಒದ್ದಾಡಿಕೊಂಡು ನರಳ್ಕೊಂಡೇ ಇರೋದು ಕೆಲಸ. ಅದು ಕರ್ಮ ಅಲ್ಲ, ಕರ್ಮ ಸಫರಿಂಗ್ ಅದು. ಅದನ್ನೇ ಒಂಚೂರು ಸಂತೋಷ ಪಡೋ ಹಾಗೆ ಮಾಡ್ಕೊಳ್ಳೋದಾದರೆ, ಆ ಕರ್ಮದ ಒಂದು ಭಾಗವನ್ನೇ ಊರುಗೋಲು ಮಾಡ್ಕೊಂಡು ಹೋಗೋದಾದರೆ ಅದು ಕರ್ಮಯೋಗ ಆಗ್ತದೆ ಅಂತ. ಇಲ್ಲಿ ಭಾಳ ಚೆಂದಾಗಿರೋ ಮಾತು. ಯಾವ ಥರ ಉಪಾಸನೆ ಮಾಡಬೇಕು ಕರ್ಮಗಳನ್ನು, ಆ ಕರ್ಮವನ್ನು ಕರ್ಮಯೋಗವನ್ನಾಗಿ ಮಾಡಿಕೊಂಡಾಗ ಅದು ಹೃದಯದಲ್ಲಿರುವಂಥ ಆತ್ಮ ಹೆಚ್ಚು ಸ್ಥಿರ ಆಗ್ತದೆ, ಆ ಧರ್ಮ ಕೆಲಸ ಸರಿಯಾಗ್ತದೆ. ಧರ್ಮವನ್ನು ಉಪಾಸನೆಗಳ ಮೂಲಕ ಕರ್ಮಗಳ ಮೂಲಕ ಮಾಡುವಾಗ ಸಂತೋಷವಾಗಿ ಮಾಡಿ. ಕೆಲವೊಂದು ಸಲ ಮನೆಯಲ್ಲಿ ಪೂಜೆ ಮಾಡುವಾಗ ನೋಡ್ಬೇಕು, ಕೆಲವ್ರನ್ನ ಹಿಂದಿನ ದಿವಸ ನೋಡಬೇಕು, ನಾಳೆ ಪೂಜೆ ಹಾಕ್ಕೊಂಡ್ಬಿಟ್ಟಿದ್ದೀವಿ ರೀ, ಅದು ನೋಡಿದರೆ ಯಾಕೆ ಹಾಕ್ಕೊಂಡಿದ್ದೀರಿ ಅನ್ಸದು. ಮರುದಿವಸ ಕಷ್ಟಪಡೋದು, ಅಂತೂ ಮುಗೀತಪ್ಪ ಮುಂದಿನ ವರ್ಷ ತನಕ ಇನ್ನು, ಅದೇನು ಅನಿವಾರ್ಯ ಕರ್ಮನ ಅದು ಮಾಡೋದು.
ಮಾಡೋದನ್ನು ಸಂತೋಷವಾಗಿ ಮಾಡಿ, ಅದು ಕರ್ಮ ಆಗುತ್ತೆ. ಕಷ್ಟಪಟ್ಟು ಒದ್ದಾಡ್ಕೊಂಡು ಮಾಡೋದು ಕರ್ಮ. ಅದನ್ನೇ ಸಂತೋಷವಾಗಿ ಮಾಡೋದಿದೆಯಲ್ಲ, ಅದು ಕರ್ಮಯೋಗ ಆಗ್ತದೆ.